ನಮಸ್ತೆ, ನನ್ನ ಹೆಸರು ಅಂಬುಜಾ ಅಂತ ಹೇಳ್ಬಿಟ್ಟು ನಾನು ಅನಂತಪುರ ಡಿಸ್ಟಿಕ್ಕು ರಾಯದುರ್ಗದಿಂದ ಮಾತಾಡ್ತಾ ಇರೋದು. ನಮಗೆ ಮೊಳಕಾಲ್ಮೂರು ಬಂದುಬಿಟ್ಟು 12 ಕಿಲೋಮೀಟರ್ಸ್ ದೂರ ಆಗುತ್ತೆ. ನಾವು ಮೊನ್ನೆ ಅಂದರೆ ಮೇ 4ರಲ್ಲಿ ಬೋರ್ ಹಾಕ್ಸಿದ್ವಿ. ಇದು 3045 ಸೈಟ್ ಇದು ನಮ್ಮದು. ಇದು 3045 ಸೈಟಲ್ಲಿ ನಾವು ಬೋರ್ ಹಾಕ್ಸಿದ್ವಿ. ಅಂದರೆ 540ವರೆಗೂ ನಮ್ಮದು ಬೋರ್ದು ಹೋಗಿದೆ, ಲೆಂತ್ ಒಳಗಡೆ ಹೋಗಿದೆ. 140ಇಂದ ಮೇ ಬಿ 130-140ಇಂದ ನಮಗೆ ಡ್ರೈ ಮಣ್ಣಲ್ಲಿರೋ ಥರ, ಅಂದರೆ ತಡಿ ಇರೋ ಥರ ನಮಗೆ ಮಣ್ಣು ಸಿಗ್ತಾ, ನೀರು ಇದೆ ಅನ್ನೋ ಥರ ಅನಿಸೋ ಥರ ಪೌಡ್ರ್ ಥರ ನಮಗೆ ಇದು ಬಂತು. ಬಟ್ 540ವರೆಗೂ ಹಾಗೆ ಬಂತು. ಹಾಗಾಗಿ ನಾವು 540ಗೆ ಬೋರಾದರೆ ಎತ್ತಿಸ್ಬಿಟ್ವಿ, ನಾವು ನಿಲ್ಲಿಸಿದ್ವಿ ಹಾಕ್ಸೋದು. ಅದಾದಮೇಲೆ ನಾವು ಏನಂದರೆ ಮುಚ್ಚಿಸ್ಲಿಲ್ಲ, ಯಾಕಂದರೆ ದೇವರಾಜ್ ಸರ್ ಅವ್ರ ವಿಡಿಯೋ ಫಾಲೋ ಆಗ್ತಾಯಿದ್ವಿ, ನೋಡ್ತಾ ಇದ್ದರಿಂದ ಕಾಯ್ದು ನೋಡ್ರಿ ಸಿಕ್ಕತ್ತೆ ನೀರು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಹಾಗಾಗಿ ನೋಡೋಣ ಅನ್ನೋ ಥರ ಇದು ಮಾಡಿದ್ವಿ. ಅದಾದಮೇಲೆ ಏನಾಯಿತು ಅಂದರೆ, ನಾವು 4 ಡೇಸ್ ಆದಮೇಲೆ, ಅಂದರೆ ಸಂಡೇ ಈವ್ನಿಂಗ್ ಹಾಕ್ಸಿದ್ದು, ಮತ್ತು ಗುರುವಾರದವರೆಗೂ ನೋಡ್ಬಿಟ್ಟು ಗುರುವಾರ ಮಧ್ಯಾಹ್ನ 12 ಗಂಟೆ ಹಂಗೆ ಒಂದು ಸಾರಿ ಇದನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡೋಣ ಅಂತ ಮಾಡಿದ್ವಿ. ಆ 540 ಒಳಗಡೆ ಏನಾಯಿತು ಅಂದರೆ 140ವರೆಗೂ ಖಾಲಿ ಇದೆ, ಮೇಲ್ಗಡೆ 140 ಖಾಲಿ ಇದೆ. ಆ 140 ಆದಮೇಲೆ ಅದು ಕೆಳಗಡೆ ಬರೋ 400 ಫೀಟೂ ನೀರು ತುಂಬ್ಕೊಂಡಿದೆ ಈಗ ಪ್ರೆಸೆಂಟ್. ಆದರೆ ಹಾಗಾಗಿ ಒಂದು ಸಾರಿ ಸರ್ ಅವ್ರಿಗೆ ಇದು ಮಾಡ್ಬಿಡೋಣ, ಅಂದರೆ ಅದನ್ನು ಮುಚ್ಚಾಕ್ಸ್ಕೊಳ್ಳೋಣ ಅಂದ್ಕೊಂಡಾರು, ಅದ್ರ ಬಗ್ಗೆ ಒಂದು ಡೀಟೇಲ್ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡು ಇದು ಮಾಡ್ಕೊಂಡ್ವಿ. ಹಾಗಾಗಿ ಒಂದು ಸಾರಿ ವೀಡಿಯೋ ಮಾಡಿ ಸರ್ ಕಳ್ಸೋಣ ಅಂತ ಇದು ಮಾಡಿದ್ವಿ. ಮಣ್ಣಾದರೆ ಈ ಥರ ಇದು ನಮ್ಮದು ಪೂರ್ತಿ ಫಸ್ಟಿಂದನೂ ಇದು ಫಸ್ಟಿಂದನೂ, ಅಂದರೆ ಸ್ಟಾರ್ಟಿಂಗು 1 ಫೀಟಿಂದನೂ 540 ಫೀಟ್ವರೆಗೂ ನಮಗೆ ಒಂದೇ ಥರದ ಮಣ್ಣೆ ಬಂದಿದೆ. ಅದು ಅಂದರೆ ನಮಗೆ ಚೇಂಜೇ ಆಗಲಿಲ್ಲ. ಇದೇ ಮಣ್ಣೆ, ಇದೇ ಕಲರು, ಇದೇ ಇದು, ಬೇರೆ ಲೇಯರ್ ಏನು ನಮಗೆ ಕಾಣಿಸ್ಕೊಳ್ಳಿಲ್ಲ. ಒಂದೇ ಥರದ ಮಣ್ಣೆ 540ವರೆಗೂ ಬಂತು. ಹಾಗಾಗಿ ನಾವು ಎತ್ತಿಸಿದ್ದಾಯಿತು. ಈಗ ಮತ್ತೆ ಈಗ 3 ಡೇ, ಅವಾಗ 4 ಡೇಸಿಗೆ ಇದು ಮಾಡಿದಾಗ 400 ಬಂದಿತ್ತು. ಇವತ್ತು ಇನ್ನೊಂದು ಸಾರಿನೂ ಚೆಕ್ ಮಾಡೋಣ ಅಂತಂದು ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಭಾಳಷ್ಟು ಜನ ನಾವು ಸೈಟ್ಗಾಗಲಿ, ಮನೆ ಕಟ್ಟುವಂಥ ಜಾಗದಲ್ಲಾಗಲಿ, ತೋಟ ಮಾಡುವಂಥ ಜಾಗದಲ್ಲಾಗಲಿ ಬೋರ್ವೆಲ್ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಬೋರ್ವೆಲ್ ತೋರಿಸುವಾಗ ನೀರೇ ಬರೋದಿಲ್ಲ. ಈ ಒಂದು ಕೇಸ್ಲಿ ರಾಯದುರ್ಗದಲ್ಲಿ ಇವರು ಮೇಡಮ್ ಅವ್ರದ್ದು ಒಂದು ಮಾತುಗಳು ಕೇಳಿದ್ರಲ್ಲ, ಇವರು ಸುಮಾರು ಇಷ್ಟು ಆಳದ ಬೋರ್ವೆಲ್ ಅನ್ನು ತೋರಿಸಿದ್ದಾರೆ, ನೀರೇ ಬಂದಿಲ್ಲ. ಪೂರ್ತಿ ಒಂದೇ ಥರದ ಕಲ್ಲಿನ ಪುಡಿ ಬಂದಿದೆ, ಸ್ವಲ್ಪ ತೇವಾಂಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರಿಗೆ ನಮ್ಮ ಮನೆ ಕಟ್ಟಲಿಕ್ಕೆ ಬೇರೆ ಮನೆ ಕಟ್ಟಬೋದ, ನಮ್ಮ ಮನೆಗೆ ಆದಷ್ಟು ನೀರು ಸಿಗುತ್ತಾ ಅಂತ ಪ್ರಶ್ನೆ ಒಂದು ಉಂಟು ಬರ್ತದೆ. ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಯ ಬಳಕೆಗೆ ಬೋರ್ವೆಲ್ನ ತೋರಿಸುವಂಥ ಸಂದರ್ಭದಲ್ಲಿ ನೀರು ಬರಲಿ ಬಾರದೇ ಇರಲಿ, ಯಾವುದೇ ಕಾರಣಕ್ಕೂ ನೀವು ಕೇಸಿಂಗ್ ಪೈಪನ್ನು ತೆಗೆಯುವಂಥ ಪ್ರಯತ್ನ ಮಾಡಬೇಡಿ. ಕೇಸಿಂಗ್ ಪೈಪನ್ನು ಹಾಗೇ ಉಳಿಸ್ಕೊಳ್ಳಿ ಅಂತ ಪ್ರಯತ್ನ ಇವರು ಮಾಡಿದ್ದಾರೆ. ಖಂಡಿತ ಇವರ ಮನೆಗೆ ಬೇಕಾದಷ್ಟು ನೀರು ಸಿಗುವಂಥ ಲಕ್ಷಣಗಳಿದೆ, ಸಿಗುತ್ತೆ. ಸಿಗದೇ ಹೋದರೂ ಆ ಬೋರ್ವೆಲ್ಗೆ ಮತ್ತೆ ನಾವು ಬೇರೆ ಒಂದಷ್ಟು ತಾಂತ್ರಿಕ ಹೈಡ್ರೋ ಫ್ರಾಕ್ಚರ್ ಅಂತ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಐಡಿಯಾ ಮಾಡಿ ಮನೆ ಕೊಯ್ಲು ಮಾಡಿ ಆದರೂ ಈ ಬೋರ್ವೆಲ್ಗೆ ಒಂದು ಮನೆಗೆ ಬೇಕಾದಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ನಾನು ದೊಡ್ಡ ಅಪಾರ್ಟ್ಮೆಂಟ್ ಕಟ್ತೀನಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀನಿ, ವಾಟರ್ ಸಪ್ಲೈ ಮಾಡ್ತೀನಿ ಅಂದ್ರೆ ಅಷ್ಟು ನೀರು ಸಿಗದೇ ಇರ್ಬೋದು. ಹಾಗಾಗಿ ನೀವು ಬೋರ್ವೆಲ್ನ ಉಳಿಸ್ಕೊಂಡ್ರೆ ಖಂಡಿತ ನಮ್ಮ ಮನೆಯ ನೀರಿನ ಬೇಡಿಕೆಗಳನ್ನ ಕೊಡುವಂಥ ಒಂದು ಬೋರ್ವೆಲ್ಗಳಾಗುತ್ತೆ. ಹಾಗಾಗಿ ಒಂದು ನಾನು ಪದೇ ಹೇಳ್ತಕ್ಕಂಥದ್ದು ಅಂತ ಅಂದರೆ, ನಿಮ್ಮ ಕೊಳವೆ ಬಾವಿ ತೋಡುವಾಗ ನೀರು ಬರಲಿ ಬಾರದೇ ಕೇಸಿಂಗ್ ಪೈಪ್ನ ಕೀಳ್ಬೇಡಿ. ಯಾಕಂದರೆ ಮತ್ತೆ ಬೋರ್ವೆಲ್ ತೋಡೋದು ಬೇಡ. ಇರೋ ಬೋರ್ವೆಲ್ನ ಉಳಿಸುವಂಥ ಪ್ರಯತ್ನ ಮಾಡಿದರೆ ಖಂಡಿತ ನಮ್ಮ ಮನೆಯ ನೀರಿನ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಅದಕ್ಕೆ ಮುಂದಿನ ತಾಂತ್ರಿಕತೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಸ್ಕಾರ.